ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಮೇಡ್ ಫಾರ್ ಈಚ್ ಅದರ್ ಒಂದು ಕಪಲ್ ಇದ್ದಾರೆ. ಅವ್ರದ್ದು ಜರ್ನಿ ನಮ್ಮ ವರ್ಧಾನ್ ಹಾಸ್ಪಿಟಲ್ ಅಲ್ಲಿ ಹೇಗಿತ್ತು ಅಂತ ತಿಳ್ಕೊಣ. ನಮಸ್ತೆ. ನಮ್ಮ ವರ್ಧಾನ್ ಹಾಸ್ಪಿಟಲ್ಗೆ ಸ್ವಾಗತ. ನಿಮ್ಮಿಬ್ಬರಿಗೂ ನಿಮ್ಮಿಬ್ಬರ ಹೆಸರು ಏನು ಹೇಳಿ? ಮಂಜುನಾಥ್. ನಿಮ್ಮ ಹೆಸರು? ಅಂಬಿಕಾ. ಎಷ್ಟು ವಯಸ್ಸು ನಿಮ್ದು? 30. ನಿಮ್ದು 37. ಮದುವೆಗೆ ಎಷ್ಟು ವರ್ಷ ಆಗಿತ್ತು? 8 years. 8 years ಕಂಪ್ಲೀಟ್ ಆಗಿತ್ತು. ಈ 8 ವರ್ಷದಲ್ಲಿ ಎಲ್ಲೆಲ್ಲಿ ತೋರಿಸಿದ್ರಿ ಅಥವಾ ಏನೇನು ಟ್ರೀಟ್ಮೆಂಟ್ ನಿಮ್ಗೆ ಆಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಆಕ್ಚುಲಿ ಚಿಕ್ಕಬಳ್ಳಾಪುರದಲ್ಲೇ ನಾವು 5-6 ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರಿ. PCOD ಅಂತ ಹೇಳಿದ್ರಿ. ಮಾಮೂಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ವಿ. ಮತ್ತೆ ಏನೂ ಆಗ್ಲಿಲ್ಲ. ಒಂದು 3-4 ವರ್ಷ ತೋರಿಸಿದ್ರ ಅಲ್ಲಿ? 5 years ತೋರಿಸಿದ್ರಿ. ಆಮೇಲೆ ಜೀವನ್ ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ ಈ ತರ ಅಂತ ಗೊತ್ತಾಯ್ತು. ಅವಾಗ ಅಲ್ಲಿ ವಿಸಿಟ್ ಮಾಡಿದ್ದು. ನೀವು ಇನ್ಫರ್ಟಿಲಿಟಿ ಕ್ಯಾಂಪ್, ನಾವು ಬಂಜೆತನ ನಿವಾರಣಾ ಶಿಬಿರಾಗ ನೀವು ಬಂದಿದ್ರಿ, ಕ್ಯಾಂಪಿಗೆ ಬಂದಿದ್ರಿ. ಸೊ ಹೇಗೆ ಕ್ಯಾಂಪ್ ಇತ್ತು ವರ್ಧಾನ್ ಹಾಸ್ಪಿಟಲ್ ಇಂದ? ಹೇಗೆ ಅನಿಸ್ತು ನಿಮ್ಗೆ ಕ್ಯಾಂಪ್ ಬಗ್ಗೆ? ಚೆನ್ನಾಗಿ ಡಾಕ್ಟರ್ಸ್ ಎಲ್ಲ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿ ಸ್ಪಾಟ್ ಅಲ್ಲೇ ಹೇಳಿದ್ರು, ಈ ತರ ಪ್ರಾಬ್ಲಮ್ ಇದೆ, ಈ ತರ ಮಾಡಿಸ್ಬೇಕು, ಈ ತರ ಮಾಡಿಸಿದ್ರೆ ಮಕ್ಳಾಗುತ್ತೆ ಅಂತ ಕ್ಲಾರಿಟಿ ಕೊಟ್ರು. ಸೊ ಅದರಿಂದ ನಾವು ಹುಡ್ಕೊಂಡು ಇಲ್ಲಿ ಬಂದ್ರಿ. ಇಲ್ಲಿ ಬಂದ್ಮೇಲೆ ಹೇಗಿತ್ತು ಇಲ್ಲಿ ಹಾಸ್ಪಿಟಲ್? ಹೇಗಿತ್ತು? ನಮ್ಮ ಸ್ಟಾಫ್ ಹೇಗಿದ್ರು? ಡಾಕ್ಟರ್ಸ್ ಎಲ್ಲ ಹೇಗಿದ್ರು? ಸ್ಟಾಫ್ಸ್ ಎಲ್ಲ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ, ಡಾಕ್ಟರ್ಸ್ ಎಲ್ಲ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಏನ್ ಟ್ರೀಟ್ಮೆಂಟ್ ಆಯ್ತು ನಿಮ್ಗೆ ವರ್ಧಾನ್ ನಲ್ಲಿ? ಆಕ್ಚುಲಿ ಫಸ್ಟ್ ಟೈಮ್ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡೆ. ಆಮೇಲೆ ನೆಕ್ಸ್ಟ್ ಅದು ಕ್ಲಿಯರ್ ಆದ್ಮೇಲೆ IUI ಫಸ್ಟ್ ಮಂತ್ ಅಲ್ಲಿ ಮಾಡಿಸಿದೆ. ಅದು ಸಕ್ಸಸ್ ಆಯ್ತು. ಫಸ್ಟ್ ಕ್ಲಿಕ್ ಅಲ್ಲೇ ಸಕ್ಸಸ್ ಆಯ್ತು. ವಾವ್, ಕಂಗ್ರಾಚುಲೇಷನ್ಸ್. ಖುಷಿ ಆಗ್ತಾ ಇದೆ ನಿಮ್ದು ಕೇಳಿ. ಸೊ ನಿಮ್ದು ಲ್ಯಾಪ್ರೋಸ್ಕೋಪಿ ಆದ್ಮೇಲೆ ಒಂದು IUI ನಲ್ಲಿ ಅಂದ್ರೆ ಅದು 8 ವರ್ಷದ ನಂತರ. ಹೌದು. ಓಕೆ. ಈಗ ನಿಮ್ಗೆ ಒಂದು ಸುಮಾರು ದುಡ್ಡೆಲ್ಲ ಕಳ್ಕೊಂಡಿರ್ಬೇಕಲ್ಲ ಮೊದ್ಲೆಲ್ಲ. ಅಲ್ಲಿ ಖರ್ಚು ಮಾಡಿದ್ದಕ್ಕೂ ಇಲ್ಲಿ ಖರ್ಚು ಮಾಡಿದ್ದಕ್ಕೂ ವ್ಯತ್ಯಾಸ ಇದೆನಾ? ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ಖರ್ಚು ವೆಚ್ಚಗಳ ಬಗ್ಗೆ ಹೇಗಿದೆ ನಮ್ಮ ಹಾಸ್ಪಿಟಲ್? ವ್ಯತ್ಯಾಸ ಅಂದ್ರೆ ಅಲ್ಲಿನೂ ಸುಮಾರು ಹಾಸ್ಪಿಟಲ್ ಅಲ್ಲಿ ಇಕ್ಕಿದೀವಿ, ಇಲ್ಲಾಂದ್ರೆ ಒಂದೇ ಸಲ ಸ್ವಲ್ಪ ಅಮೌಂಟ್ ಹಾಕಿದೀವಿ. ಅಷ್ಟು ಹೆವಿ ಅನಿಸ್ಲಿಲ್ಲ. ಫೈನಲಿ ಯು ಆರ್ ಹ್ಯಾಪಿ? ಹ್ಯಾಪಿ. ಇವತ್ತು ಎಷ್ಟು ತಿಂಗಳದ ಸ್ಕ್ಯಾನಿಂಗ್ ಬಂದಿದ್ದೀರಾ? 1.5 month. ಹಾರ್ಟ್ ಬೀಟ್ ಎಲ್ಲ ಬಂದಿದೆ ನಾ ಮಗುದು? ಇನ್ನೂ ಇಲ್ಲ ಮ್ಯಾಮ್, ಇದು ನೆಕ್ಸ್ಟ್ ವೀಕ್ ಬರ್ಲಿಕ್ಕೆ ಹೇಳಿದ್ದಾರೆ. ಓಕೆ, ಬರುತ್ತೆ. ಒಂದು ಹೆಲ್ದಿ ಆರೋಗ್ಯವಾದಂತ ಮಗುನ ನೀವು ಸಮಾಜಕ್ಕೆ ಕೊಡಿ, ಅದೊಂದು ಸಂಪತ್ತಾಗಿರುತ್ತೆ ಅಂತ ಹೇಳ್ತೀವಿ. ಈಗ ನೀವು ಫೈನಲಿ ಏನಂತ ಹೇಳ್ತೀರಾ ಮಕ್ಳಿರ್ಲಾರ್ದವರಿಗೆ? ಈಗ ಮದುವೆ ಆಗಿ 8 ವರ್ಷ 10 ವರ್ಷ ಆಗಿರುತ್ತೆ. ಸೊ ನಿಮ್ಮಲ್ಲಿ ಹಳ್ಳಿ ಭಾಗದಲ್ಲಿ ಹಾಗೆ ನಿಮ್ಮಂಗೆ ತೋರಿಸ್ತಾ ಇರ್ತಾರೆ ಅಂತ ಜನಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ಇದೇ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತ. ಇದೇ ಹಾಸ್ಪಿಟಲ್ ಅಂದ್ರೆ ಯಾವ ಹಾಸ್ಪಿಟಲ್? ವರ್ಧನ್ ಫರ್ಟಿಲಿಟಿ. ವರ್ಧನ್ ಫರ್ಟಿಲಿಟಿಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅವರು ಸಕ್ಸಸ್ ಆಗ್ಲಿ ಇದು ಅಂತ ಕೇಳಿದ್ರಲ್ಲ ವೀಕ್ಷಕರೇ. ಇವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಫ್ರೀ ಇನ್ಫರ್ಟಿಲಿಟಿ ಕ್ಯಾಂಪ್, ಉಚಿತ ಬಂಜೆತನ ನಿವಾರಣಾ ಶಿಬಿರವನ್ನ ಹಮ್ಮಿಕೊಂಡಾಗ ಅಲ್ಲಿ ಬಂದು ಮೀಟ್ ಆದ್ರು. ಅವರಿಗೆ ಸಮಸ್ಯೆ ಏನಿದೆ ಅಂತ ಯಾರು ಹೇಳಿರ್ಲಿಲ್ಲ. ಆನ್ ದ ಸ್ಪಾಟ್ ಸಮಸ್ಯೆ ಏನಂತ ಗೊತ್ತಾಯ್ತು. ಇಲ್ಲಿ ಬಂದು ಒಂದು ಲ್ಯಾಪ್ರೋಸ್ಕೋಪಿ ಮಾಡೋದ್ರ ಮೂಲಕ ಒಂದು IUI ಅಲ್ಲಿ ಈಗ 8 ವರ್ಷದ ನಂತರ ತಂದೆ ತಾಯಿ ಆಗುವಂತಹ ಭಾಗ್ಯ ಅವರಿಗೆ ಕಲ್ಪಿಸಿದೆ.